ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಸ್ಯಾಟರ್ಡೆ, ಸೊ ನಾನು ಏನೇನೋ ಪ್ಲ್ಯಾನ್ ಹಾಕ್ಕೊಂಡಿದ್ದೆ ಆರಾಮ ಮಲ್ಗೋಣ ಹಂಗೆ ಹಿಂಗೆ ಅಂತ. ಬಟ್ ನಮ್ಮ ಅಭಿಯವರು ಫೋನ್ ಮಾಡಿ ನೀನು ಕೊಡಗುಡ್ಡಕ್ಕೆ ಬಾ ಅಂತಂದರು. ನಮ್ಮೂರಿಂದ ಕೊಡಗುಡ್ಡ 50 ಕಿಲೋಮೀಟರು. ಸೊ ಗಾಡಿ ತೊಗೊಂಡು ಹೊರಟೆ, ಫಸ್ಟ್ ಟೈಮ್ ಹೋಗಿದ್ದು. ಎಲ್ಲ ಕೇಳ್ಕೊಂಡು ಹೊರಟ ಮೇಲೆ ಅಲ್ಲಿಗೆ ಬಂದ ತಕ್ಷಣ ನಮ್ಮ ಯಜಮಾನ್ರನ್ನ ಮಾತಾಡಿಸಿ ಮೇಲ್ಗಡೆ ಗುಡ್ಡ ಹತ್ತಕ್ಕೆ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ಗುಡ್ಡ ಹತ್ತಿದ ಮೇಲೆ ನಾವು ಅಣ್ಣಕಾಯಿ ಮಾಡಿಸ್ಕೋಬೇಕಾಗಿತ್ತು. ಇವಾಗಲೇ ಸ್ವಲ್ಪ ಫ್ರೀ ಇರುತ್ತೆ ಅಂತೇಳಿ ಹತ್ತುತ್ತಾ ಇದ್ದೀನಿ. ಅಲ್ಲಿಂದ ಗಾಡಿ ಹೊಡ್ಕೊಂಬಂದಿರೋದೊಂದು, ಇಲ್ಲಿಂದ ಮೆಟ್ಲತ್ತೋದೊಂದು ತುಂಬಾ ಸುಸ್ತು ಅನ್ನಿಸ್ತಾ ಇತ್ತು. ಬಟ್ ದೇವರ ಹೆಸರು ಹೇಳ್ಕೊಂಡು ಹೋದೆ. ಇಲ್ಲಿ ನೋಡಿದ್ರೆ ತುಂಬ ಜನ ಇದ್ದರು. ಸೊ ಹತ್ತಿ ಮೇಲ್ ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸೊ ಫಸ್ಟ್ ಟೈಮ್ ನಾನು ಕೊಡಗುಡ್ಡಕ್ಕೆ, ಅಂದರೆ ನಮ್ಮ ಮನೆ ದೇವರಿದ್ದು. ಸೊ ಇಲ್ಲಿಗೆ ಬಂದಿದ್ದು ಒಬ್ಬಳೇ ಬಂದಿದ್ದು ಇದೇ ಫಸ್ಟು. ಯಾವಾಗಲೂ ಅಭಿ ಜೊತೆಗೇ ಬರ್ತಿದ್ದಿದ್ದು. ಇನ್ನೂ ಅಲ್ಲೆಲ್ಲ ನಿಂತು ಕಾಲೆಲ್ಲ ನೋಯ್ತಾ ಇತ್ತು. ಬಟ್ ಒಳಗಡೆ ಹೋಗಿ ದೇವ್ರ ದರ್ಶನ ಆಯ್ತಲ್ವ, ಸೊ ಅದು ಒಂಥರ ಎಲ್ಲ ಸುಸ್ತೆಲ್ಲ ಹೋಗೇ ಬಿಡ್ತು ನನಗೆ. ಸೊ ಅಲ್ಲಿಂದ ದೇವ್ರ ದರ್ಶನ ಮಾಡಿಕೊಂಡು ಕೈ ಮುಗಿದು ಪಕ್ಕದಲ್ಲಿ ಬಂದು ಹಣ್ಣು ಕೈ ಮಾಡಿಸ್ಕೊಂಡು ವಾಪಸ್ ಹೊರಟೆ. ಇನ್ನು ಕೆಳಗಡೆ ಒಂದು ಸ್ವಲ್ಪ ಕೆಳಗಡೆ ಇಳಿದ ತಕ್ಷಣವೇ ಇಲ್ಲಿ ದೇವಸ್ಥಾನ ಇದೆ. ಸೊ ದೇವಿನ ನೋಡಿಬಿಟ್ಟು ಅದನ್ನು ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಸೊ ಅದೆಲ್ಲನೂ ನೋಡಿಕೊಂಡು ಮೆಟ್ಲು ಇಳ್ಕೊಂಡು ಕೆಳಗಡೆ ಬಂದೆ. ಸೊ ಅಲ್ಲೂ ಕೂಡ ಎದುರುಗಡೆ ಕೆರೆ ಇದೆ, ಪಕ್ಕದಲ್ಲಿ ನೋಡಿದ್ರೆ ಗುಗ್ಗಳ ಶಾಸ್ತ್ರಗಳೆಲ್ಲ ನಡೀತಾ ಇದೆ. ಸೊ ಎಲ್ಲದನ್ನು ನೋಡಿಕೊಂಡು ಯಾವುದೋ ಪಾಪು ಸಿಕ್ತು, ಅದನ್ನು ಮಾತಾಡ್ಸ್ಕೊಂಡು ಕೆಳಗಡೆ ಬಂದೆ. ಸೊ ಇಲ್ಲಿ ಗುಗ್ಗಳ ಮಾಡ್ತಾಯಿದ್ರು. ಇನ್ನೂ ವೀರಭದ್ರೇಶ್ವರ ರಥೋತ್ಸವ ಅಂದರೆ ಕೇಳಬೇಕಾ, ಗುಗ್ಗಳ ಪ್ರಿಯ ವೀರಭದ್ರೇಶ್ವರ. ಸೊ ಹಾಗಾಗಿ ಅದನ್ನೆಲ್ಲ ನೋಡಿ ಅಷ್ಟೊತ್ತಿಗೆ ಸಂಜೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ತೇರು ರೆಡಿ ಆಯಿತು. ಸೊ ಹರಾಜೆಲ್ಲ ಆದಮೇಲೆ ತೇರನ್ನ ಮುಂದೆ ಹೋಯಿತು. ಸೊ ಆ ಖುಷಿ ಇದೆಯಲ್ಲ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಲಾಸ್ಟ್ ಇಯರೇ ಒಂಥರ ಇತ್ತು ರಥೋತ್ಸವ, ಅಂದರೆ ಈ ಸತಿ ತುಂಬಾ ಡಿಫ್ರೆಂಟ್ ಆಗಿತ್ತು. ಸೊ ಇದ್ರ ನಡುವೆ ಅಭಿಯವರು ಪಾದಯಾತ್ರೆ ಬಂದಿದ್ದರಿಂದ ಅವರಿಗೆ ಕಾಲೆಲ್ಲ ಬೊಬ್ಬೆ ಎಲ್ಲ ಬಂದುಬಿಟ್ಟಿತ್ತು. ಸೊ ಅದನ್ನೆಲ್ಲ ನೋಡಿಕೊಂಡು ಅದಕ್ಕೆ ದೂರದಿಂದನೇ ಇಬ್ಬರೂ ಕೈ ಮುಗಿದು ಆರಾಮಾಗಿ ದೇವರ ದರ್ಶನ ಮುಗಿಸ್ಕೊಂಡ್ವಿ. ಆಮೇಲೆ ಮಾಡ್ತಾ ಅಲ್ಲೂ ಕೆಲವೊಬ್ರು ಅಕ್ಕಂದರು ಸಿಕ್ಕರು ಕೊಟ್ಟೂರವರು. ಸೊ ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಹಾಗೆ ಕೆಲವೊಂದು ಫೋಟೋಸ್ಗಳ್ನ ಕೂಡ ತೊಗೊಂಡ್ವಿ. ಅದಾದಮೇಲೆ ಸಂಜೆ ಆಗೋಗಿತ್ತು, ಹಾಗಾಗಿ ವಾಪಸ್ ಕೊಟ್ಟೂರಿಗೆ ಬರ್ತಾ ಇದ್ವಿ. ಸೊ ಇದಾಗಿತ್ತು ನಮ್ಮ ಇವತ್ತಿನ ದಿನ. ಮತ್ತೆ ಸಿಗ್ತೀನಿ ನಾಳೆ. ಶುಭರಾತ್ರಿ.